ಸಚಿವರು ಶಾಸಕರ ನಡುವೆ ಸಿಎಂ ಡಿಸಿಎಂ ಹರಟೆ ಹೊಡೆದಿರುವಂಥದ್ದು ಬಹುಶಃ ಇದು ಎಷ್ಟೋ ದಿನಗಳಾಗೋಗಿತ್ತು ಅಂತ ಅನ್ನಿಸ್ತಾ ಇದೆ ಪಕ್ಷದಲ್ಲಿ. ಈ ರೀತಿಯಾದಂಥ ಒಂದು ಬಾಂಧವ್ಯವನ್ನು ನೋಡಲಿಕ್ಕೆ ಬಹುಶಃ ನಾನೊಂದು ತೀರಾ ನೀನೊಂದು ತೀರಾ, ಆ ಕಡೆ ಈ ಒಬ್ರು ಮುಖ ಮಾಡ್ಕೊಂಡ್ರೆ ಈ ಕಡೆ ಒಬ್ರು ಮುಖ, ಒಂದೇ ವೇದಿಕೆಯಲ್ಲಿ ಕೂತ್ಕೊಂಡ್ರು ಸಹ ಅಕ್ಕಪಕ್ಕ ಕೂತ್ಕೊಂಡ್ರು ಸಹ ಕುರ್ಚಿಗಳಲ್ಲಿ ಸಿಎಂ ಆ ಕಡೆ ನೋಡ್ತಿದ್ರೆ ಡಿಸಿಎಂ ಈ ಕಡೆ ನೋಡ್ತಾ ಇದ್ರು. ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಇತ್ತು. ನಿಜಕ್ಕೂ ಅದು ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರಿಗೆ ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ, ಅದ್ರ ಬಗ್ಗೆ ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ. ಆದರೆ ಈಗ ನೋಡಿ ಎಲ್ಲರೂ ಸಹ ಬಹಳ ಖುಷಿಯಾಗಿ ನಿನ್ನೆ ಸಮಯವನ್ನು ಕಳೆದಿದ್ದಾರೆ. ಸಿಎಂ ಡಿಸಿಎಂ ಇಬ್ಬರು ಸಹ ತುಂಬ ಹೊತ್ತು ಮಾತನಾಡಿದ್ದಾರೆ. 1.5 ಗಂಟೆಗೂ ಹೆಚ್ಚು ಕಾಲ ಪಾರ್ಟಿಯಲ್ಲಿ ಸಿಎಂ ಇದ್ರು. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದಂಥ KN ರಾಜಣ್ಣ ಅವರು ಕೂಡ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂಥದ್ದು ಬಹಳ ವಿಶೇಷವಾಗಿದೆ ವೀಕ್ಷಕರೇ. ಯಾಕೆ ಗೊತ್ತಾ, KN ರಾಜಣ್ಣ ಅವರ ವಿಚಾರ ಇದೆ ನೋಡಿ, ಅದು ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವರ ವಿಚಾರದಲ್ಲಿ ಒಂದಷ್ಟು ವ್ಯತಿರಿಕ್ತವಾಗಿರ್ತಕ್ಕಂಥ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿತ್ತು. KN ರಾಜಣ್ಣ ಅವರು ತಮ್ಮ ಸಚಿವ ಸ್ಥಾನವನ್ನು ಕಳ್ಕೊಳ್ಳೋದಕ್ಕೆ DK ಶಿವಕುಮಾರ್ ಅವರೇ ಕಾರಣ ಅನ್ನುವ ರೀತಿಯಾದಂಥ ಮಾತುಗಳು ಸಹ ಕೇಳಿ ಬಂದಿತ್ತು. ಆದರೆ ಅದೆಲ್ಲವನ್ನು ಮರೆತು ಈಗ ನಾಯಕರೆಲ್ಲರೂ ಸಹ ಒಟ್ಟಿಗೆ ಹೆಜ್ಜೆ ಹಾಕಿದ್ದಾರೆ. ಸಚಿವರಾದಂಥ ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಜಮೀರ್ ಅಹಮದ್ ಖಾನ್ ಅವರು ಎಲ್ಲರೂ ಸಹ ಭಾಗಿಯಾಗಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀವಿ. HK ಪಾಟೀಲ್ ಅವರಿದ್ದಾರೆ, ಉಗ್ರಪ್ಪ ಅವರಿದ್ದಾರೆ, ಎಲ್ಲ ನಾಯಕರು ಸಹ, ರಹೀಂ ಖಾನ್ ಅವರು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ.